ವೆಲ್ಕಮ್ ಬ್ಯಾಕ್. ಡಿಕೆಶಿ ಪಟ್ಟಾಭಿಷೇಕಕ್ಕೆ ಒಕ್ಕಲಿಗ ಶ್ರೀಗಳು ಒತ್ತಡ ಹೆಚ್ಚು ಮಾಡ್ತಾ ಇದ್ದಾರೆ. ಡಿಸಿಎಂ ಬೆನ್ನಿಗೆ ನಿಂತಿದ್ದಾರೆ ಮತ್ತೋರ್ವ ಒಕ್ಕಲಿಗ ಸ್ವಾಮಿ. ಪುಣ್ಯಕೋಟಿಯ ಕತೆ ನೆನಪಿಸಿ ಪಟ್ಟಕ್ಕೆ ಆಗ್ರಹಿಸಿದ್ದಾರೆ ನಂಜಾವಧೂತ ಶ್ರೀಗಳು. ಡಿಕೆ ಶಿವಕುಮಾರ್ ಪರ ನಂಜಾವಧೂತ ಶ್ರೀಗಳು ಬ್ಯಾಟ್ ಬೀಸಿದ್ದಾರೆ. ಕೊಟ್ಟ ಮಾತನ್ನು ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ನಡ್ಕೋಬೇಕು. ಡಿಕೆ ಶಿವಕುಮಾರ್ಗೆ ಸಿಎಂ ಕುರ್ಚಿಯನ್ನ ಬಿಟ್ಟುಕೊಡಬೇಕು. ಹೀಗಂತ ಡಿಸಿಎಂ ಪರ ಧ್ವನಿ ಎತ್ತಿದ್ದಾರೆ ನಂಜಾವಧೂತ ಸ್ವಾಮಿ. ರಿಪಬ್ಲಿಕ್ ಕನ್ನಡಕ್ಕೆ ನಂಜಾವಧೂತ ಶ್ರೀಗಳು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ನೀಡಿದ್ದಾರೆ. ನನ್ನೊಟ್ಟಿಗೆ ನಂಜಾವಧೂತ ಶ್ರೀಗಳಿದ್ದಾರೆ. ಗುರುಗಳೇ, ಈಗ ಒಕ್ಕಲಿಗರ ಸಂಘದಲ್ಲೂ ಕೂಡ ಇದೇ ಮಾತುಕತೆ ಆಯ್ತು, ನಿರ್ಣಯ ಆಯ್ತು. ಒಂದು ವೇಳೆ ಮಾತು ಕೊಟ್ಟಂತೆ ಮಾತು ಉಳಿಸಿಕೊಳ್ಳದೆ ಹೋದ್ರೆ ಧರ್ಮಗುರುಗಳ ನೇತೃತ್ವದಲ್ಲಿ, ಸಮುದಾಯದ ಗುರುಗಳ ನೇತೃತ್ವದಲ್ಲಿ ಹೋರಾಟಕ್ಕೆ ಹೋಗ್ತೀವಿ ಅಂತ. ಇಲ್ಲಿಗೆ ಮೊದಲನೇ ಪ್ರಶ್ನೆ, ಹೋರಾಟದ ಹಾದಿಯಲ್ಲಿ ನೀವು ಇರ್ತೀರಾ? ಒಕ್ಕಲಿಗ ಸಮುದಾಯ ಏನ್ ಡಿಮಾಂಡ್ ಮಾಡ್ತಿದೆ? ನೀವು ಧರ್ಮದ ಗುರುಗಳಾಗಿ ನೀವೇನ್ ಹೇಳ್ತೀರಿ? ಸಂಘ ಬೆಳಿಗ್ಗೆ ಮಾತಾಡಿದೆ ಅಂತೇಳಿ ಅನಿಸ್ತದೆ. ಸಮುದಾಯಕ್ಕೆ ಅನ್ಯಾಯ ಆದಾಗ ಪ್ರಶ್ನೆ ಮಾಡುವಂಥದ್ದು ಸಮುದಾಯದ ಕೆಲಸ. ನೋಡೋಣ ಏನಾಗ್ತದೆ ಅಂತೇಳಿ. ಒಳ್ಳೆ ತೀರ್ಮಾನ ಆಗ್ಬಹುದು ಹಾಗೆ ಅಂತೇಳಿ ನಾವು ಬಯಸಿದ್ದೇವೆ. ನಾನೀಗ ತಾನೇ ಮಾತನಾಡ್ತಾ ಇದ್ದೆ. ಅವರ ಹೈಕಮಾಂಡ್ನವರು ಮಾತು ಕೊಟ್ಟಿದ್ದಾರೆ ಅಂತಲೇ ಇಷ್ಟೊಂದು ಸ್ಟ್ರಾಂಗ್ ಆಗಿ ಡಿ ಕೆ ಶಿವಕುಮಾರ್ ಅವರು 2.5 ವರ್ಷ ಕಾದು ಈಗ ಅವರು ಕೇಳ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಅದರಿಂದ ಸಿದ್ದರಾಮಯ್ಯನವರು ಅತ್ಯಂತ ಉತ್ತಮವಾದ ಆಡಳಿತವನ್ನ ಈಗಲೂ ಮತ್ತು ಕಳೆದ 5 ವರ್ಷದಲ್ಲೂ ಕೂಡ ಅವರು ಫುಲ್ ಟರ್ಮ್ ಕೊಟ್ಟಿದ್ದಾರೆ. ಇದೊಂದು ಅವಕಾಶ. ನಿಮ್ಗೆಲ್ಲ ಗೊತ್ತಿರುವಂತೆ ಶಿವಕುಮಾರ್ ಅವರು ಬಹಳ ಸಂಕಷ್ಟದ ಸಮಯದಲ್ಲೂ ಕೂಡ ತಮ್ಮೆಲ್ಲ ನೋವುಗಳನ್ನ ಮರೆತು ಅನೇಕ ಸವಾಲುಗಳನ್ನು ಎದುರಿಸಿ ಅವರು ಪಕ್ಷವನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ. ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಬಹಳ ದೊಡ್ಡ ಪಾತ್ರವನ್ನ ವಹಿಸಿದ್ದಾರೆ. ಆ ಕಾರಣಕ್ಕಾಗಿಯೇ ಈ ಸರಿ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀವಿ. ಕುಮಾರಣ್ಣವರು 2 ಸರಿ ಮುಖ್ಯಮಂತ್ರಿ ಆಗಿ 2 ಸರಿನೂ ರೈತರ ಸಾಲ ಮನ್ನಾ ಮಾಡುವಂತ ಬಹಳ ದೊಡ್ಡ ನಿರ್ಣಯ ಮತ್ತು ಉತ್ತಮ ಆಡಳಿತ ಕೊಟ್ಟರು ಕೂಡ ಒಂದಷ್ಟು ಅವಕಾಶ ಶಿವಕುಮಾರ್ಗೂ ಆಗ್ಬೇಕು ಹಾಗೆ ಅಂತೇಳಿ ಇವತ್ತು ಸಮುದಾಯ ಅವ್ರ ಪರವಾಗಿ ನಿಂತಿದೆ. ಅದರಿಂದ ಸಹಜವಾಗಿ 2.5 ವರ್ಷ ಆದ್ಮೇಲೆ ಕೊಡ್ತೀವಿ ಎಂದಿದ್ದಾರೆ. ಕೊಡ್ಲಿ ಅಂತೇಳಿ ಸಮುದಾಯದ ಭಾವನೆ ಇರೋದು ನಿಜ. ನೀವು ಗುರುಗಳಾಗಿ ಶಿವಕುಮಾರ್ ಅವರಿಗೆ ನೀವೇನಾದ್ರೂ ಮಾತಾಡಿದ್ರೆ, ಅವ್ರೇನಾದ್ರೂ ನಿಮ್ಮನ್ನು ಸಂಪರ್ಕ ಮಾಡಿದ್ರೆ? ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಅನಿವಾರ್ಯ ಅನ್ನೋ ಮಾತನ್ನೇ ಅದು ಸಂಘ ಹೇಳಿರೋದ್ರಿಂದ, ಅದು ಗುರುಗಳ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ನಿಮ್ಮ ಜೊತೆಗೆ ಮಾತುಕತೆ, ಗುರುಗಳಾಗಿ ನೀವು ಇದನ್ನ ಯಾವ ರೀತಿ ನೋಡ್ತಾ ಇದ್ದೀರಾ? ನಾವೆಲ್ಲ ಪರಿತ್ಯಾಗಿಗಳು ಅಂತ, ಸನ್ಯಾಸಿ ಮತ್ತು ಸ್ವಾಮಿಗಳು ಅಂತ. ಸನ್ಯಾಸ ಅಂತ ಹೇಳಿದ್ರೆ ಯಾವುದೂ ಇರೋದಿಲ್ಲ, ಧರ್ಮವೂ ಇರೋದಿಲ್ಲ ಅವರಿಗೆ. ದೇವರೊಬ್ಬನೇ ಶಾಶ್ವತ ಅಂತ. ನಾವು ಸ್ವಾಮಿಗಳು. ಹಂಗಾಗಿ ಸಾಮಾಜಿಕ ಚೌಕಟ್ಟು ಮತ್ತು ನೆಲೆಗಟ್ಟಿನ ಆಧಾರದ ಮೇಲೆ ಕೆಲವು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಶಿವಕುಮಾರು ನಮ್ಮ ಜೊತೆನಲ್ಲಿ ಈ ವಿಷಯದಲ್ಲಿ ಮಾತನಾಡಿಲ್ಲ. ಯಾವ ಸಹಕಾರವನ್ನು ಕೂಡ ಅವರೇನು ಕೇಳಿಲ್ಲ. ಅಂದ್ರೆ ಸಮಾಜ ನಾನು ಯಾಕೆ ಇಕ್ಕಟ್ಟಿಗೆ ಸಿಗಿಸ್ಬೇಕು ಅಂತೇಳಿ ಇರಬಹುದು ಅಂತೇಳಿ ನಾವು ಭಾವನೆ ಮಾಡುತ್ತೇವೆ. ಅವ್ರು ಕೇಳಿಲ್ಲ. ಆದ್ರೆ ಸಮಾಜದ ಬಂಧುಗಳು ನೀವು ಯಾಕೆ ಸುಮ್ಮನೆ ಇದ್ದೀರಾ ಹಾಗೆ ಅಂತೇಳಿ ಕೇಳ್ತಾ ಇದ್ದಾರೆ. ಆದ್ರಿಂದ ನಮ್ಮ ಕರ್ತವ್ಯ ನಾವು ನಿರ್ವಹಿಸಬೇಕು. ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ಕೊಡ್ತಾ ಇಲ್ಲ ಅಥವಾ ಅವ್ರಿಗೆ ಶಕ್ತಿ ಇಲ್ಲ ಅಂತ ಅಲ್ಲ. ವೆಲ್ಕಮ್ ಬ್ಯಾಕ್. ಡಿಕೆಶಿ ಪಟ್ಟಾಭಿಷೇಕಕ್ಕೆ ಒಕ್ಕಲಿಗ ಶ್ರೀಗಳು ಒತ್ತಡ ಹೆಚ್ಚು ಮಾಡ್ತಾ ಇದ್ದಾರೆ. ಡಿಸಿಎಂ ಬೆನ್ನಿಗೆ ನಿಂತಿದ್ದಾರೆ ಮತ್ತೋರ್ವ ಒಕ್ಕಲಿಗ ಸ್ವಾಮಿ. ಪುಣ್ಯಕೋಟಿಯ ಕತೆ ನೆನಪಿಸಿ ಪಟ್ಟಕ್ಕೆ ಆಗ್ರಹಿಸಿದ್ದಾರೆ ನಂಜಾವಧೂತ ಶ್ರೀಗಳು. ಡಿಕೆ ಶಿವಕುಮಾರ್ ಪರ ನಂಜಾವಧೂತ ಶ್ರೀಗಳು ಬ್ಯಾಟ್ ಬೀಸಿದ್ದಾರೆ. ಕೊಟ್ಟ ಮಾತನ್ನು ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ನಡ್ಕೋಬೇಕು. ಡಿಕೆ ಶಿವಕುಮಾರ್ಗೆ ಸಿಎಂ ಕುರ್ಚಿಯನ್ನ ಬಿಟ್ಟುಕೊಡಬೇಕು. ಹೀಗಂತ ಡಿಸಿಎಂ ಪರ ಧ್ವನಿ ಎತ್ತಿದ್ದಾರೆ ನಂಜಾವಧೂತ ಸ್ವಾಮಿ.
ರಿಪಬ್ಲಿಕ್ ಕನ್ನಡಕ್ಕೆ ನಂಜಾವಧೂತ ಶ್ರೀಗಳು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ನೀಡಿದ್ದಾರೆ. ನನ್ನೊಟ್ಟಿಗೆ ನಂಜಾವಧೂತ ಶ್ರೀಗಳಿದ್ದಾರೆ. ಗುರುಗಳೇ, ಈಗ ಒಕ್ಕಲಿಗರ ಸಂಘದಲ್ಲೂ ಕೂಡ ಇದೇ ಮಾತುಕತೆ ಆಯ್ತು, ನಿರ್ಣಯ ಆಯ್ತು. ಒಂದು ವೇಳೆ ಮಾತು ಕೊಟ್ಟಂತೆ ಮಾತು ಉಳಿಸ್ಕೊಳ್ಳದೆ ಹೋದ್ರೆ ಧರ್ಮಗುರುಗಳ ನೇತೃತ್ವದಲ್ಲಿ, ಸಮುದಾಯದ ಗುರುಗಳ ನೇತೃತ್ವದಲ್ಲಿ ಹೋರಾಟಕ್ಕೆ ಹೋಗ್ತೀವಿ ಅಂತ. ಇಲ್ಲಿಗೆ ಮೊದಲನೇ ಪ್ರಶ್ನೆ, ಹೋರಾಟದ ಹಾದಿಯಲ್ಲಿ ನೀವು ಇರ್ತೀರಾ? ಒಕ್ಕಲಿಗ ಸಮುದಾಯ ಏನ್ ಡಿಮಾಂಡ್ ಮಾಡ್ತಿದೆ, ನೀವು ಧರ್ಮದ ಗುರುಗಳಾಗಿ ನೀವೇನ್ ಹೇಳ್ತೀರಿ? ಸಂಘ ಬೆಳಿಗ್ಗೆ ಮಾತಾಡಿದೆ ಅಂತೇಳಿ ಅನ್ನಿಸ್ತದೆ. ಸಮುದಾಯಕ್ಕೆ ಅನ್ಯಾಯ ಆದಾಗ ಪ್ರಶ್ನೆ ಮಾಡುವಂಥದ್ದು ಸಮುದಾಯದ ಕೆಲಸ. ನೋಡೋಣ ಏನಾಗ್ತದೆ ಅಂತೇಳಿ. ಒಳ್ಳೆ ತೀರ್ಮಾನ ಆಗ್ಬಹುದು ಹಾಗೆ ಅಂತೇಳಿ ನಾವು ಬಯಸಿದ್ದೇವೆ. ನಾನು ಈಗ ತಾನೇ ಮಾತನಾಡ್ತಾ ಇದ್ದೆ, ಅವರ ಹೈಕಮಾಂಡ್ನವರು ಮಾತು ಕೊಟ್ಟಿದ್ದಾರೆ ಅಂತಲೇ ಇಷ್ಟೊಂದು ಸ್ಟ್ರಾಂಗ್ ಆಗಿ ಡಿ.ಕೆ. ಶಿವಕುಮಾರ್ ಅವರು 2.5 ವರ್ಷ ಕಾದು ಈಗ ಅವರು ಕೇಳ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಅದರಿಂದ ಸಿದ್ದರಾಮಯ್ಯನವರು ಅತ್ಯಂತ ಉತ್ತಮವಾದ ಆಡಳಿತವನ್ನ ಈಗಲೂ ಮತ್ತು ಕಳೆದ 5 ವರ್ಷದಲ್ಲೂ ಕೂಡ ಅವರು ಫುಲ್ ಟರ್ಮ್ ಕೊಟ್ಟಿದ್ದಾರೆ. ಇದೊಂದು ಅವಕಾಶ. ನಿಮ್ಗೆಲ್ಲ ಗೊತ್ತಿರುವಂತೆ ಶಿವಕುಮಾರ್ ಅವರು ಬಹಳ ಸಂಕಷ್ಟದ ಸಮಯದಲ್ಲೂ ಕೂಡ ತಮ್ಮೆಲ್ಲ ನೋವುಗಳನ್ನ ಮರೆತು ಅನೇಕ ಸವಾಲುಗಳನ್ನು ಎದುರಿಸಿ ಅವರು ಪಕ್ಷವನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ. ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಬಹಳ ದೊಡ್ಡ ಪಾತ್ರವನ್ನ ವಹಿಸಿದ್ದಾರೆ. ಆ ಕಾರಣಕ್ಕಾಗಿಯೇ ಈ ಸರಿ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀವಿ. ಕುಮಾರಣ್ಣವರು 2 ಸರಿ ಮುಖ್ಯಮಂತ್ರಿ ಆಗಿ 2 ಸರಿನೂ ರೈತರ ಸಾಲ ಮನ್ನಾ ಮಾಡುವಂತ ಬಹಳ ದೊಡ್ಡ ನಿರ್ಣಯ ಮತ್ತು ಉತ್ತಮ ಆಡಳಿತ ಕೊಟ್ಟರು ಕೂಡ ಒಂದಷ್ಟು ಅವಕಾಶ ಶಿವಕುಮಾರ್ಗೂ ಆಗ್ಬೇಕು ಹಾಗೆ ಅಂತೇಳಿ ಇವತ್ತು ಸಮುದಾಯ ಅವ್ರ ಪರವಾಗಿ ನಿಂತಿದೆ. ಅದರಿಂದ ಸಹಜವಾಗಿ 2.5 ವರ್ಷ ಆದ್ಮೇಲೆ ಕೊಡ್ತೀವಿ ಎಂದಿದ್ದಾರೆ. ಕೊಡ್ಲಿ ಅಂತೇಳಿ ಸಮುದಾಯದ ಭಾವನೆ ಇರೋದು ನಿಜ. ನೀವು ಗುರುಗಳಾಗಿ ಶಿವಕುಮಾರ್ ಅವರಿಗೆ ನೀವೇನಾದ್ರೂ ಮಾತಾಡಿದ್ರೆ, ಅವ್ರೇನಾದ್ರೂ ನಿಮ್ಮನ್ನು ಸಂಪರ್ಕ ಮಾಡಿದ್ರೆ? ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಅನಿವಾರ್ಯ ಅನ್ನೋ ಮಾತನ್ನೇ ಅದು ಸಂಘ ಹೇಳಿರೋದ್ರಿಂದ, ಅದು ಗುರುಗಳ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ನಿಮ್ಮ ಜೊತೆಗೆ ಮಾತುಕತೆ, ಗುರುಗಳಾಗಿ ನೀವು ಇದನ್ನ ಯಾವ ರೀತಿ ನೋಡ್ತಾ ಇದ್ದೀರಾ? ನಾವೆಲ್ಲ ಪರಿತ್ಯಾಗಿಗಳು ಅಂತ, ಸನ್ಯಾಸಿ ಮತ್ತು ಸ್ವಾಮಿಗಳು ಅಂತ. ಸನ್ಯಾಸ ಅಂತ ಹೇಳಿದ್ರೆ ಯಾವುದೂ ಇರೋದಿಲ್ಲ, ಧರ್ಮವೂ ಇರೋದಿಲ್ಲ ಅವರಿಗೆ, ದೇವರೊಬ್ಬನೇ ಶಾಶ್ವತ ಅಂತ. ನಾವು ಸ್ವಾಮಿಗಳು. ಹಂಗಾಗಿ ಸಾಮಾಜಿಕ ಚೌಕಟ್ಟು ಮತ್ತು ನೆಲೆಗಟ್ಟಿನ ಆಧಾರದ ಮೇಲೆ ಕೆಲವು ವಿಷಯಗಳನ್ನ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಶಿವಕುಮಾರು ನಮ್ಮ ಜೊತೆನಲ್ಲಿ ಈ ವಿಷಯದಲ್ಲಿ ಮಾತನಾಡಿಲ್ಲ. ಯಾವ ಸಹಕಾರವನ್ನು ಕೂಡ ಅವರೇನು ಕೇಳಿಲ್ಲ. ಅಂದ್ರೆ ಸಮಾಜ ನಾನು ಯಾಕೆ ಇಕ್ಕಟ್ಟಿಗೆ ಸಿಗಿಸ್ಬೇಕು ಅಂತೇಳಿ ಇರಬಹುದು ಅಂತೇಳಿ ನಾವು ಭಾವನೆ ಮಾಡ್ತೇವೆ. ಅವ್ರು ಕೇಳಿಲ್ಲ. ಆದ್ರೆ ಸಮಾಜದ ಬಂಧುಗಳು ನೀವು ಯಾಕೆ ಸುಮ್ಮನೆ ಇದ್ದೀರಾ ಹಾಗೆ ಅಂತೇಳಿ ಕೇಳ್ತಾ ಇದ್ದಾರೆ. ಆದ್ರಿಂದ ನಮ್ಮ ಕರ್ತವ್ಯ ನಾವು ನಿರ್ವಹಿಸಬೇಕು. ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ಕೊಡ್ತಾ ಇಲ್ಲ ಅಥವಾ ಅವ್ರಿಗೆ ಶಕ್ತಿ ಇಲ್ಲ ಅಂತ ಅಲ್ಲ.